ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಒಮ್ಮೆ ಹೃದಯ ಒಡೆದ್ರೆ ಮತ್ತೆ ಪ್ರೀತಿಸೋದು ಕಷ್ಟ. ಆದರೆ ಈ ಕತೆ ಬೇರೆ ಇದೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅವಳ ಹೆಸರು ನಂದಿನಿ. ಒಬ್ಬಳು ಸರಳ ಹುಡುಗಿ, ಕನಸುಗಳಿಂದ ತುಂಬಿದ್ದಳು. ಅವಳ ಮೊದಲ ಮದುವೆ ಆಕೆಗೆ ದೊಡ್ಡ ಕನಸು. ಆದರೆ ಆ ಕನಸು ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಗಂಡ ಆರಂಭದಲ್ಲಿ ಚೆನ್ನಾಗಿದ್ದ, ಆದರೆ ನಂತರ ಅವನ ಸ್ವಭಾವ ಬದಲಾಗಿತ್ತು. ಜಗಳ, ಅವಮಾನ, ಇಗ್ನೋರ್ ಮಾಡೋದು. ಅವಳು ತುಂಬಾ ಪ್ರಯತ್ನ ಮಾಡಿದಳು, ಆದರೆ ರಿಲೇಶನ್ಶಿಪ್ ಉಳಿಯಲಿಲ್ಲ. ಕೊನೆಗೆ ಅವರು ಬೇರೆಯಾದರು. ಆ ದಿನ ನಂದಿನಿಯ ಜೀವನ ಒಡೆದು ಹೋಯಿತು. ಸಮಾಜದ ಮಾತುಗಳು, ಮತ್ತೆ ಮದುವೆ ಮಾಡ್ಕೊಳ್ತೀಯಾ, ಹುಡುಗಿಗೆ ಸೆಕೆಂಡ್ ಚಾನ್ಸ್ ಸಿಗೋದಿಲ್ಲ, ಈ ಮಾತುಗಳು ಅವಳ ಮನಸ್ಸಿಗೆ ಇನ್ನಷ್ಟು ನೋವು ಕೊಟ್ಟವು. ಅವಳು ಒಬ್ಬಳೇ ಬದುಕಲು ಪ್ರಯತ್ನ ಮಾಡುತ್ತಿದ್ದಳು. ಜಾಬ್ ಮಾಡಿ ಜೀವನ ಮುಂದುವರಿಸಿದ್ದಳು. ಆದರೆ ಒಳಗೆ ಇನ್ನೂ ನೋವು ಇತ್ತು. ಒಂದು ದಿನ ಅವಳ ಫ್ಯಾಮಿಲಿ ಹೇಳಿತ್ತು, ಮತ್ತೆ ಮದುವೆ ಯೋಚನೆ ಮಾಡು. ಅವಳು ಸ್ಟ್ರೈಟ್ ಆಗಿ ಹೇಳಿದಳು, ನನಗೆ ಭಯ ಇದೆ, ಈಗಲೇ ಮದುವೆ ಬೇಡ. ಅವಳಿಗೆ ಮತ್ತೆ ಅದೇ ನೋವು ಅನುಭವಿಸೋಕೆ ಇಷ್ಟ ಇರಲಿಲ್ಲ. ಆ ಸಮಯದಲ್ಲಿ ಅವಳ ಜೀವನಕ್ಕೆ ಅರವಿಂದ್ ಬಂದ. ಅವನು ಸಾಧು ಸ್ವಭಾವದವನಾಗಿದ್ದ. ಅವಳ ಹಿಂದಿನ ಜೀವನದ ಬಗ್ಗೆ ಗೊತ್ತಿದ್ದರೂ ಅವಳನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಲ್ಲ. ಮೊದಲ ಬಾರಿ ಮೀಟ್ ಆದಾಗ ನಂದಿನಿ ನರ್ವಸ್ ಆಗಿದ್ದಳು. ಅವನು ಸಿಂಪಲ್ ಆಗಿ ಹೇಳಿದ, ನೀನು ಕಂಫರ್ಟಬಲ್ ಇದ್ದರೆ ಮಾತ್ರ ಮುಂದುವರಿಯೋಣ. ಆ ಮಾತು ಅವಳಿಗೆ ನಂಬಿಕೆ ಕೊಟ್ಟಿತ್ತು. ನಿಧಾನವಾಗಿ ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವನು ಅವಳನ್ನು ರೆಸ್ಪೆಕ್ಟ್ ಮಾಡ್ತಿದ್ದ. ಅವಳ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದ. ಒಂದು ದಿನ ಅವನು ಪ್ರಪೋಸ್ ಮಾಡ್ತಾನೆ. ನಂದಿನಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ನಂದಿನಿಗೆ ಕನ್ಫ್ಯೂಷನ್. ನಾನು ರೆಡಿ ಆಗಿದ್ದೀನಾ? ಅವಳು ತನ್ನ ಪಾಸ್ಟ್ ನೆನಪಿಸಿಕೊಂಡಳು. ಆದರೆ ಈ ಸಲ ಅವಳಿಗೆ ಡಿಫರೆನ್ಸ್ ಕಾಣಿಸಿತ್ತು. ಅವಳು ಹೌದು ಅಂದಳು. ಮದುವೆ ಆದ ಮೇಲೆ ಅವಳಿಗೆ ಮೊದಲಿಗೆ ಸ್ವಲ್ಪ ಫಿಯರ್ ಇತ್ತು. ಆದರೆ ಅರವಿಂದ್ ಅವಳಿಗೆ ಟೈಮ್ ಕೊಟ್ಟ. ಅವಳನ್ನು ಫೋರ್ಸ್ ಮಾಡಲಿಲ್ಲ. ನಿಧಾನವಾಗಿ ಅವಳು ಮತ್ತೆ ಸ್ಮೈಲ್ ಮಾಡ್ತಾ ಹೊಸ ಜೀವನವನ್ನ ಶುರು ಮಾಡಿದ್ಲು. ಒಂದು ದಿನ ಅವಳು ಅವನಿಗೆ ಹೇಳಿದಳು, ನಾನು ಮತ್ತೆ ಖುಷಿಯಾಗಿರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ನಗುವಿನಲ್ಲಿ ಹೇಳಿದ, ಹಳೆಯದನ್ನು ಮರೆತು ನನ್ನೊಂದಿಗೆ ಹೊಸ ಜೀವನ ನಡೆಸು. ಅರವಿಂದ್ನ ಈ ಮಾತು ಅವಳಿಗೆ ಹೊಸ ಜೀವನ ನಡೆಸಲು ಇನ್ನಷ್ಟು ನಂಬಿಕೆ ಹುಟ್ಟಿಸಿತ್ತು. ಸೆಕೆಂಡ್ ಮ್ಯಾರೇಜ್ ಅಂದ್ರೆ ತಪ್ಪು ಅಲ್ಲ, ಅದು ಲೈಫ್ಗೆ ಸೆಕೆಂಡ್ ಚಾನ್ಸ್ ಕೊಡುವ ನಿರ್ಧಾರ ಆಗಿರುತ್ತೆ. ಸೆಕೆಂಡ್ ಮ್ಯಾರೇಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಇಂತಹ ಎಮೋಷನಲ್ ಸ್ಟೋರೀಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಧನ್ಯವಾದಗಳು.